ನಾನು ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಅನ್ಕೊಂಡಾಗೆಲ್ಲ ನೀವು ಕರ್ಕೊಂಡು ಬಂದು ಸಮಾಧಾನ ಮಾಡಿ ಕಳಿಸ್ತಿದ್ರಿ. ಅದನ್ನು ಮರೆಯೋಕ್ಕಾಗುತ್ತಾ? ಕಷ್ಟ ಕಾಲಕ್ಕೆ ಈ ಜಾಗನೇ ಆಸರೆ. ಅದು ಬಿಟ್ರೆ ನೀವು ನಿಮ್ಗೆ ಒಂದೊಂದು ತುತ್ತು ತಿನ್ಸೋದಕ್ಕೂ ಎಷ್ಟು ಕಷ್ಟ ಪಡ್ಬೇಕಿತ್ತು. ಇದು ತಾತನ್ ತುತ್ತು, ಇದು ಬಂಗಾರಿ ತುತ್ತು, ಇದು ಅಮ್ಮನ್ ತುತ್ತು ಅಂತ ಚಿಕ್ಕ ಮಕ್ಳಿಗೆ ತಿನ್ಸೋದಾರ ನಿಮಗ್ ತಿನ್ಸ್ಬೇಕಿತ್ತು. ಒಂದು ವಿಷಯ ಹೇಳ ನಿಧಿ, ಈ ಹಾಸ್ಪಿಟಲಲ್ಲಿ ನಾನು ತುಂಬ ಮಿಸ್ ಮಾಡ್ಕೋತಿದ್ದೀನಿ. ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಿದ್ದೀನಿ. ಸರಿ, ಈಗ ಊಟ ಮಾಡೋಣವಾ? ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ, ನಿನ್ನ ನಗು ಎಲ್ಲದಕ್ಕೂ ಪರಿಹಾರ. ನನ್ನಯ ನಾಳೆ ನಿನ್ನಯ ಪಾಲೆ, ನನ್ನ ಬದುಕೆ ನಿನ್ನದು ಗೆಳತಿ. ಕಾಯುವೆ ನಾನು ರತ್ತೆಯ ಹಾಗೆ ಜನುಮ ಪುರ ನಿನ್ನನ್ನೇ, ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೇ. ನಿಧಿ, ನೀನು ಎಲ್ಲೂ ಒಕ್ಕರ್ಸ್ಕೊಂಡಿದ್ಯಾ? ಆಷಾಢದಲ್ಲಿ ಜೊತೆಗಿರಬಾರ್ದು ಅಂತಾರೆ. ನೀವು ರೂಲ್ಸ್ನ ಚೆನ್ನಾಗೇ ಫಾಲೋ ಮಾಡ್ತಿದ್ದೀರ. ನನ್ನ ಲೈಫ್ನ ಹಾಳು ಮಾಡಿ ನೀವು ಎಂಜಾಯ್ ಮಾಡಕ್ಕೆ ಬಿಟ್ಬಿಡ್ತೀನಿ ಅಂದ್ಕೊಂಡಿದ್ದೀರಾ? ಇದೆ ನಿಮಗೆ. ನೀವು ಯಾಕೆ ಹಾಸ್ಪಿಟಲ್ ಮತ್ತೆ ಜಾಯ್ನ್ ಆಗಬಾರ್ದು? ನಾವು ಜೊತೆ ಸುತ್ತಾಡ್ಬೋದು, ಒಟ್ಟಿಗೆ ಕೆಲಸ ಮಾಡ್ಬೋದು, ಇಬ್ರು ಸೇರಿ ಹಾಸ್ಪಿಟಲ್ ಇನ್ನೂ ದೊಡ್ಡದಾಗಿ ಬೆಳೆಸ್ಬೋದು. ನಿಮ್ ಜೊತೆಗಿರೋದು ನನಗೂ ಇಷ್ಟನೇ ಮುದ್ದು. ಆದ್ರೆ ನನ್ ಸದ್ಯಕ್ಕೆ ಈಗ ಕ್ಲಿನಿಕ್ ಕಡೆ ಗಮನ ಕೊಡ್ಬೇಕು. ನನ್ಗೂ ಒಂದಷ್ಟು ಕನ್ಸುಗಳಿದೆ, ಅದನ್ನ ಪೂರೈಸ್ಬೇಕು. ಅದನ್ನ ಇಲ್ಲಿದ್ಕೊಂಡೇ ಮಾಡ್ಬೋದಲ್ಲ, ನನ್ನ ಜೊತೆಗೆ ನಿಂತ್ಕೋತೀನಿ. ನಾನು ಹಾಸ್ಪಿಟಲ್ ಯಾಕೆ ಬಿಟ್ಟೆ ಅಂತ ನಿನ್ಗೂ ಗೊತ್ತಿರೋದೆ. ಆತ್ಮಗೌರವಕ್ಕೆ ಪೆಟ್ಟಾದಾಗ ಮತ್ತೆ ಅದೇ ಜಾಗಕ್ಕೆ ಬರಕ್ಕೆ 100 ಸಲ ಯೋಚನೆ ಮಾಡ್ಬೇಕಾಗತ್ತೆ. ಸಂಜೆ ಆಗ್ಲಿ ಮಾವ ಆಗ್ಲಿ ಇನ್ನೂ ನಮ್ ಸಪೋರ್ಟಿವ್ ಆಗಿಲ್ಲ. ಈಗಷ್ಟೇ ಮನೇಲಿ ಕೆಲವೊಂದು ಪರಿಸ್ಥಿತಿ ಸರಿ ಹೋಗ್ತಿದೆ. ಅದ್ರ ಮಧ್ಯೆ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಮಾಡ್ಕೊಳ್ಳೋದಲ್ವಾ? ನೋಡಿ, ಅವ್ರು ಇರೋದೇ ಹಾಗೆ. ನಿಮಗ್ ಗೊತ್ತಿಲ್ದಿರೋದು ಏನಿದೆ ಹೇಳಿ? ಹಾಗಂತ ಬರೀ ಅವ್ರ ಕಾರಣಕ್ಕಷ್ಟೇ ದೂರ ಇದ್ದೀನಿ ಅಂತಲ್ಲ. ನನ್ಗೂ ಒಂದಷ್ಟು ಗುರಿ ಇದೆ ಮುದ್ದು. ಅನಾಥಾಶ್ರಮ, ವೃದ್ಧಾಶ್ರಮಕ್ಕೆ ಹೋಗಿ ಫ್ರೀ ಮೆಡಿಕಲ್ ಕ್ಯಾಂಪ್ ಮಾಡಬೇಕು. ಸುಮ್ಮನೆ ಪ್ರಚಾರಕ್ಕೋ ನಾಮಕೋ ಹೊಸ್ತೆಗೋ ಅಲ್ಲ, ಅದರಿಂದ ನಿಜವಾಗ್ಲೂ ಅವ್ರಿಗೆ ಹೆಲ್ಪ್ ಆಗಬೇಕು. ಸ್ಲಮ್ಗೆ ಹೋಗಿ ಹೆಲ್ತ್ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅದರಲ್ಲೂ ಅಲ್ಲಿರೋ ಹೆಣ್ಮಕ್ಳಿಗೆ ತುಂಬಾ ಪ್ರಾಬ್ಲಮ್ಸ್ ಇದೆ. ತುಂಬಾ ಜನ ಹೆಣ್ಮಕ್ಳಿಗೆ ಆರೋಗ್ಯದ ಸಮಸ್ಯೆ ಬಗ್ಗೆ ಕನಿಷ್ಠ ನಾಲೆಡ್ಜ್ ಕೂಡ ಇಲ್ಲ, ಹೇಳ್ಕೊಡೋದಕ್ಕೆ ಧೈರ್ಯನೂ ಇಲ್ಲ. ಅಂಥವ್ರಿಗೆಲ್ಲ ಸ್ಪೆಷಲ್ ಕ್ಯಾಂಪ್ ಮಾಡಬೇಕು. ಜೈಲಲ್ಲಿರೋ ಕೈದಿಗಳಿಗೆ ಮಾನಸಿಕ ಆರೋಗ್ಯನ ಕಾಪಾಡ್ಕೊಳ್ಳೋಕ್ಕೆ ಜಾಗ್ರತೆ ಮೂಡಿಸ್ಬೇಕು. ಹೀಗೆ ಏನೇನೋ ಪಟ್ಟಿ ಮಾಡ್ಕೊಂಡಿದ್ದೀನಿ. ಸಮಾಜದಲ್ಲಿ ಯಾರು ಅಸಹಾಯಕರು ಅವ್ರ ನೋವಿಗೆ ಡಾಕ್ಟರ್ಸ್ ಆಗಿ ನಾವು ಸ್ಪಂದಿಸ್ಬೇಕು. ಅದೇ ನನ್ ಗುರಿ. ಪ್ರೌಡ್ ಆಫ್ ಯು ಡಾಕ್ಟ್ರೇ. ಡಾಕ್ಟರ್ ಆದ ತಕ್ಷಣ ದುಡ್ಡು ಮಾಡೋದು ಹೇಗೆ, ಬಿಸ್ನೆಸ್ ಮಾಡೋದು ಹೇಗೆ ಅಂತ ಮನಸ್ಥಿತಿ ಮಧ್ಯೆ ನಿಜವಾಗ್ಲೂ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಲ್ಲ, ದ್ಯಾಟ್ಸ್ ಗ್ರೇಟ್. ಇದಕ್ಕೆಲ್ಲ ನೀವೇ ನಂಗೆ ಸ್ಫೂರ್ತಿ. ನಿಧಿ, ನಿಮ್ಮಂತ ಡಾಕ್ಟರ್ ನಮ್ಮ ಹಾಸ್ಪಿಟಲ್ಗೆ ನಿಜವಾಗ್ಲೂ ಬೇಕಾಗಿದೆ. ನೋಡಿ, ನೀವು ನನ್ನ ಹೆಂಡತಿನೋ ಕಾರಣಕ್ಕೆ ಮತ್ತೆ ಬನ್ನಿ ಅಂತ ಇಲ್ಲ. ನಿಮ್ಗಿರೋ ನಾಲೆಜ್, ಹೆಲ್ಪಿಂಗ್ ನೇಚರ್ ನೋಡಿ ಹೇಳ್ತಾ ಇದ್ದೀನಿ. ನಿಮ್ಮ ಕ್ಲಿನಿಕ್ನ ಇಲ್ಲೇ ಶಿಫ್ಟ್ ಮಾಡಿದ್ರೆ ಹೇಗೆ? ನನಗೂ ಇಲ್ಲಿ ಕೆಲಸ ಮಾಡೋದು ತುಂಬಾ ಇಷ್ಟ. ಅದ್ರ ಬಗ್ಗೆ ಯಾವ ಸಂದೇಹನೂ ಇಲ್ಲ. ಆದ್ರೆ ಸದ್ಯಕ್ಕೆ ಬೇಡ. ಅದು ಅಲ್ಲದೆ ನನ್ನ ಕ್ಲಿನಿಕ್ ಈಗಷ್ಟೇ ಒಂದು ಹಂತಕ್ಕೆ ಬರ್ತಾ ಇದೆ. ಅದನ್ನ ಸಡನ್ ಆಗಿ ಕ್ಲೋಸ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನೋಡೋಣ, ಇಲ್ಲಿಗೆ ಬರ್ಬೇಕು ಅಂತ ಇದ್ರೆ ಅದನ್ನ ಯಾರ ಕೈಲೂ ತಪ್ಸಕ್ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಸಮಯ ಅನ್ನೋದು ಬರ್ಬೇಕಲ್ವಾ? ಸರಿ, ನಿಮ್ಮ ಇಷ್ಟ. ನೀವು ಏನೇ ನಿರ್ಧಾರ ಮಾಡಿದ್ರು ನಾನು ಅದನ್ನು ಒಪ್ಕೋತೀನಿ, ಗೌರವಿಸ್ತೀನಿ, ಸಪೋರ್ಟ್ ಮಾಡ್ತೀನಿ. ನನ್ನ ಮುದ್ದು ಬಗ್ಗೆ ನನಗೆ ಗೊತ್ತಿಲ್ವಾ? ನಾನು ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಎಲ್ಲಿ ಕೂತ್ಕೋತೀನಿ, ಇದೆಲ್ಲ ನಿನ್ನ ಪರ್ಮಿಷನ್ ತಗೊಂಡೇ ಮಾಡ್ಬೇಕಾ? 3 ಹೊತ್ತು ನಿನ್ನ ಮುಖ ನೋಡ್ದಾಗ ಕೂತ್ಕೊಳ್ಳೋಕ್ಕಾಗಲ್ಲ. ಐ ಹ್ಯಾವ್ ಮೈ ಓನ್ ಲೈಫ್. ನನ್ನ ಫ್ರೆಂಡ್ಸ್ ಕಾಯ್ತಿರ್ತಾರೆ, ನಾನು ಹೊರಡ್ತೀನಿ. ಅಲ್ಲ, ಅಟ್ಲೀಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತನಾದ್ರೂ ಹೇಳಿ. ನಿಮಗೆ ಯಾಕೆ ಬೇಕದು? ನೋಡಿ ಸಂಜಯ್ ಅವ್ರೆ, ಇವಾಗ ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಆಚೆ ಹೋದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ, ಆಮೇಲೆ ಕುಡ್ಕೊಂಡು ಮನೆಗೆ ಬರ್ತೀರಾ.
ಇದರಿಂದ ಇಡೀ ದಿನ ವೇಸ್ಟ್ ಆಗಿ ಹೋಗುತ್ತೆ. ಇವಾಗ ಎಕ್ಸಾಮ್ಸ್ ಬೇರೆ ಹತ್ರ ಬರ್ತಾ ಇದೆ, ಸ್ವಲ್ಪ ಸೀರಿಯಸ್ನೆಸ್ ಬೇಕಲ್ವಾ? ನಿನ್ನ ಮುಖ ನೋಡಿದ್ರೆ ನನ್ಗೆ ಏನು ಮಾಡಕ್ಕೂ ಮೂಡ್ ಬರಲ್ಲ. ಎಲ್ಲೋ ಒಂದ್ ಕಡೆ ಪೀಸ್ಫುಲ್ ಆಗಿ ಕುತ್ಕೊಂಡು ಓದ್ತಾ ಇದ್ದೀನಿ, ಪದೇ ಪದೇ ಓದು 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 ಅಂತ ಹೇಳ್ತಾನೆ ಇರಬೇಡ. ಇಟ್ಸ್ ಸೋ ಇರಿಟೇಟಿಂಗ್. ಹೌದಾ, ಮಾಡ್ತೀನಿ. ಏನು ನೀನ್ ಇಲ್ಲಿ ನಿಂತ್ಕೊಂಡು ಬೆಲ್ ಪ್ರೆಸ್ ಮಾಡ್ಬಿಟ್ರೆ ಹಾಸ್ಪಿಟ್ಲಿಂದ ಸೂಪರ್ ಮ್ಯಾನ್ ಕಾರಣ ಹಾರ್ಕೊಂಡ್ ಬಂದ್ಬಿಡ್ತಾನ? ನಿಂದು ಈ ಬೆಲ್ದು ಒಂದೇ ಗತಿ. ನೀನು ಇದೇ ತರ ಬೇಗ ಫಿನಿಶ್ ಆಗ್ತ. ಬರ್ಲಾ ಬೇಬಿ? ನಿಮ್ಮ ಆಸ್ಪತ್ರೆ ಮೇಲಿರೋ ಸಂಪೂರ್ಣ ಹಕ್ಕು ಈಗ ನಮ್ಮ ಮೇಡಮ್ ಹೆಸರಿಗೆ ಶಿಫ್ಟ್ ಆಗಿದೆ. ತಗೊಳ್ಳಿ, ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ ನೀವೇ ಚೆಕ್ ಮಾಡಿ. ಏನಿದು ನೋಡಿ, ಈ ಥರ ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಂಬಂದ್ರೆ ನಾವು ನಂಬಲ್ಲ. ಇಂಥವ್ರಿಗೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ಸರಿ ಹೋಗುತ್ತೆ ಸರ್. ಪೊಲೀಸ್ ಅಲ್ಲ, ಯಾರು ಬಂದರೂ ಏನೂ ಮಾಡೋಕ್ಕಾಗಲ್ಲ. ಡಾಕ್ಯುಮೆಂಟ್ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಿದ್ನಲ್ಲ. ನೋಡಿ, ಇನ್ಮೇಲೆ ಈ ಆಸ್ಪತ್ರೆಯ ಸಂಪೂರ್ಣ ಮ್ಯಾನೇಜ್ಮೆಂಟ್ ನಾವು ನೋಡ್ಕೊಳ್ತೀವಿ. ಇದೇ ಸಾಧ್ಯ? ಭುವನೇಶ್ವರಿ